ಮಲೆನಾಡು ಆನೆ ದಾಳಿಗೆ ರೋಷಾವೇಶಗೊಂಡಿದೆ. ವಾರದಲ್ಲಿ ಬಿದ್ದಂತಹ 2 ಹೆಣಗಳಿಂದ ರಣರಂಗವೇ ಸೃಷ್ಟಿಯಾಗಿದೆ. ಮಹಿಳೆಯನ್ನ ತುಳಿದು ಕೊಂದ ಬಳಿಕ ಪೊಲೀಸರು ನಡ್ಕೊಂಡಂತಹ ರೀತಿ ಅತ್ಯಂತ ಅಮಾನವೀಯ, ಅಮಾನುಷ. ಇದರ ವಿರುದ್ಧ ಕಡಬಗೆರೆಯಲ್ಲಿ ಕಾಳಗವೇ ಸೃಷ್ಟಿಯಾಗಿ ಲಾಠಿ ಚಾರ್ಜ್ ನಡೆದು ಹೋಗಿದೆ. ಮೊಬೈಲ್ 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 ಮಕ್ಕಳು ಹೆಚ್ಚು ಮೊಬೈಲ್ ಬಳಸ್ತಾ ಇದ್ರೆ ಪೋಷಕರು ಸ್ವಲ್ಪ ಹುಷಾರಾಗಿರೋದು ಒಳಿತು. ಮೊಬೈಲ್ಗೂ ಡ್ರಗ್ಸ್ಗೂ ನಂಟೊಂದಿದ್ದು ಈ ಗೀಳು ಸರ್ಕಾರವನ್ನ ಕಂಗೆಡಿಸಿದೆ. ಭವಿಷ್ಯದ ಕರ್ನಾಟಕಕ್ಕಾಗಿ ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಬಗ್ಗೆ ಸಿಎಂ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಯನ್ನ ಲಾಕ್ ಮಾಡಿದಂತಹ ಲೋಕಾಯುಕ್ತ ಪರಪ್ಪನ ಆಶ್ರಯಕ್ಕೆ ಕಳುಹಿಸಿದೆ. ಮಾರ್ಚ್ 2ರವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಗಾಡ್ ಫಾದರ್ ಇಲ್ಲದೆ ಬೆಳೆದಂತಹ ಡಾಕ್ಟರ್ ವಿರುದ್ಧ ಷಡ್ಯಂತ್ರದ ಆಡಿಯೋಗಳು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಡ್ತಾ ಇವೆ. ಕರ್ನಾಟಕದ ಪಠ್ಯದ ಕದನ ರಣರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಮುಂದಿನ ವಾರ ಡಿಕೆಶಿ ಮತ್ತೆ ಡೆಲ್ಲಿ ಟ್ರಿಪ್ ಹಮ್ಮಿಕೊಂಡಿದ್ದಾರೆ. ಸೈಲೆಂಟ್ ಇದ್ರೆ ಶುಭವಾಗಲಿದೆ ಅಂತ ಬಂಡೆ ಸಂದೇಶ ರವಾನೆ ಮಾಡಿದ್ದಾರೆ. ಇತ್ತ ಅರ್ಧಗಿರ್ದ ಅಂತ ಕೇಳಿಲ್ಲ ಅಂತ ಹೇಳಿ ಸಿದ್ದು ಪರ ಸಾಹುಕಾರ್ ವಕಾಲತ್ತು ವಹಿಸಿದ್ದಾರೆ. ಕರ್ನಾಟಕದ ಅತಿ ದೊಡ್ಡ ಇವಿ ವಾಹನಗಳ ಎಕ್ಸ್ಪೋಗೆ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ. 2ನೇ ದಿನ ಎಲೆಕ್ಟ್ರಿಕ್ ವೆಹಿಕಲ್ಗಳ ಎಕ್ಸ್ಪೋಗೆ ಜನಸಾಗರವೇ ಬಂದಿತ್ತು. ಇವಿ ಜಾತ್ರೆಯಲ್ಲಿ 40ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಮಾಹಿತಿ ಪಡೆದ ಜನ ಖುಷಾದ್ರು. ನಾಳೆ ಎಕ್ಸ್ಪೋಗೆ ತೆರೆ ಬೀಳಲಿದ್ದು ಎಂಟ್ರಿ ಫ್ರೀ ಇರಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.